ಬನ್ನಿ ಬನ್ನಿ ಬನ್ನಿ, ಪ್ಲೀಸ್ ವೆಲ್ಕಮ್. ನಿಮ್ಮ ಮಗಳನ್ನ ನಮ್ಮ ಮನೆಗೆ ಸೊಸೆಯಾಗಿ ಕರೆಸ್ಕೊತಾ ಇರೋದಕ್ಕೆ ಇಡ್ತಾ ಇರೋಂಥ ಮೊದಲನೇ ಹೆಜ್ಜೆ ಇದು. ಥ್ಯಾಂಕ್ ಯು. ತುಂಬ ಒಳ್ಳೆಯದಾಗಲಿ. ಬನ್ನಿ. ಎಲ್ಲ ಅವಸರದಲ್ಲಿ ಆಯಿತು, ಹಾಗಾಗಿ ಹೆಚ್ಚಿಗೆ ತಯಾರಿ ಮಾಡ್ಕೊಳಕ್ಕಾಗಲಿಲ್ಲ. ಸ್ವಲ್ಪ ಸಿಂಪಲ್ ಆಯಿತು ಅನಿಸುತ್ತೆ. ನೋ ವರಿ ಸರ್, ನಾನು ಹೇಳಿದ್ನಲ್ವಾ, ಮದುವೆ ರಿಸೆಪ್ಷನ್ನು ಧಾಮ್ ಡೂಮಾಗಿ ಮಾಡೋಣ. ಎಷ್ಟೇ ಆದರೂ ವರ್ಮಾಸ್ ಆ್ಯಂಡ್ ವಸಿಷ್ಠ ಫ್ಯಾಮಿಲಿ ಮ್ಯಾರೇಜ್ ಅಲ್ವಾ, ಜನ ಮದುವೆ ನೋಡಿ ಸ್ಟನ್ ಆಗಬೇಕು. ಏನಂತೀರಾ? ಖಂಡಿತ, ಅದರಲ್ಲಿ ರಾಜಿಯಾಗೋ ಮಾತೇ ಇಲ್ಲ. ರಮೇಶ್ ವಸಿಷ್ಠ ಅವರೇ, ತಾಂಬೂಲ ಬದಲಾಯಿಸ್ಕೊಳಲ್ವಾ? ಕರ್ಣ ಇನ್ನೇನು ಬಂದ್ಬಿಡ್ತಾನೆ. ಐದು ನಿಮಿಷ ವೇಟ್ ಮಾಡೋಣ. ರಾಧಿಕಾ, ಹೋಗು, ಎಲ್ರಿಗೂ ಜ್ಯೂಸ್ ತಗೊಂಬಾ. ನಿಧಿ, ಏನಾಯ್ತು? ಕರ್ಣ ಫೋನಿಗೆ ಸಿಕ್ಕಿದ್ನಾ? ಅವ್ರ ಫೋನ್ ತೆಗಿತಿಲ್ಲ ಅಮ್ಮ. ಮೋಸ್ಟ್ಲಿ ಆಪ್ರೇಷನ್ ಥಿಯೇಟರ್ ಒಳಗಿರಬೇಕು. ನೋಡಿದ್ಮೇಲೆ ಅವರೇ ಫೋನ್ ಮಾಡ್ತಾರೆ. ಮುಖೇಶ್ ಅವರೇ, ಕರ್ಣ ಆಮೇಲೆ ಬಂದು ಜಾಯ್ನ್ ಆಗ್ತಾನೆ. ಯಾವತ್ತೂ ಶುಭ ಕಾರ್ಯನ ತಡ ಮಾಡಬಾರ್ದು. ತಾಂಬೂಲನ ನಾವು ಬದಲಾಯಿಸ್ಕೊಳ್ಳೋಣ, ಏನಂತೀರಿ? ಹೌದು, ನನಗೂ ಅದೇ ಸರಿ ಅನಿಸುತ್ತೆ. ಸರಿ, ಹಾಗೆ ಮಾಡೋಣ. ಕರ್ಣ, ಬಾ. ಕರೆಕ್ಟ್ ಟೈಮಿಗೆ ಬಂದೆ. ಒಳ್ಳೆ ಸಮಯಕ್ಕೆ ಬಂದ್ರಿ. ನೀವು ಬಂದಿದ್ದು ಒಳ್ಳೇದಾಯಿತು, ನಮಗೆ ತುಂಬ ಸಂತೋಷ ಆಯಿತು. ರಮೇಶ್ ವಸಿಷ್ಠ ಅವರೇ, ಈಗ ತಾಂಬೂಲ ಬದಲಾಯಿಸ್ಕೊಳ್ಳೋಣವಾ? ಕ್ಷಮಿಸಿ ಸರ್, ಈ ಸಂಬಂಧನ ಅನಿವಾರ್ಯ ಕಾರಣದಿಂದ ಮುಂದುವರ್ಸಕ್ಕಾಗಲ್ಲ. ನನಗೆ ಗೊತ್ತು, ನಿಮ್ಮೆಲ್ಲರಿಗೂ ನೋವಾಗುತ್ತೆ, ನಾವು ಅವಮಾನ ಮಾಡ್ತಿದ್ದೀವಿ ಅಂತ ಅನಿಸುತ್ತೆ. ಆದರೆ ನಿಶ್ಚಿತಾರ್ಥ ನಡೆದ್ರೆ ಅದಕ್ಕಿಂತ ದೊಡ್ಡ ಅನಾಹುತ ಆಗುತ್ತೆ. ಕರ್ಣ, ಏನು ಮಾತು ಅಂತ ಆಡ್ತಾ ಇದೆಯಾ? ಶುಭ ಕಾರ್ಯ ನಡೆಯೋ ಸಮಯದಲ್ಲಿ ಏನಿದೆಲ್ಲ? ಒಂದು ನಿಮಿಷ ರಮೇಶ್ ಅವರೇ, ಮಾತುಕತೆ ಇಲ್ಲಿವರೆಗೂ ಮುಂದುವರೆದಿದೆ. ಈಗ ಇಲ್ಲ ಅನ್ನೋದಕ್ಕೆ ಕಾರಣ ಏನು? ಸಾರಿ, ಅದನ್ನು ಹೇಳೋ ಪರಿಸ್ಥಿತಿಲಿ ನಾನಿಲ್ಲ. ಆದರೆ ಈ ಸಂಬಂಧ ಮುಂದುವರಿಯೋದು
ಯಾರಿಗೂ ಒಳ್ಳೇದಲ್ಲ ಅಷ್ಟೇ. ನೋಕಣ್ಣ, ನೀವು ಹೇಳಿದ ತಕ್ಷಣ ಒಪ್ಕೊಳ್ಳೋಕ್ಕಾಗೋದಿಲ್ಲ. ಇದು ನನ್ನ ಮಗಳ ಲೈಫ್ನ ಪ್ರಶ್ನೆ. ನನಗೆ ರೀಸನ್ ಬೇಕು. ವರ್ಮ ಅವರೇ, ಇದರಲ್ಲಿ ಏನೂ ರೀಸನ್ ಇರೋದಿಲ್ಲ. ನಮ್ಮ ಕರ್ಣಂದು ಸ್ವಲ್ಪ ತಮಾಷೆ, ತಲೆ ಹರಟೆ ಅಲ್ವೇನೋ? ನೋ, ಹೀ ಸೀರಿಯಸ್. ಕಣ್ಣ, ಏನು ಅಂತ ಹೇಳಿ. ರಿಯಾ ಬನ್ನಿ. ಸಂಜೆ ಮತ್ತೆ ರಿಯಾ ಪ್ರೀತಿಸ್ತಿದ್ದಾರೆ. ಮದುವೆ ಅಂತ ಆದರೆ ಇವರಿಬ್ಬರಿಗಾಗಬೇಕು. ನೋನು, ನಾನು ಇವಳ ಪ್ರೀತಿಸೇ ಇಲ್ಲ. ಕಾಲೇಜಲ್ಲಿ ಇವಳ ನನ್ನ ಹಿಂದೆ ಬಿದ್ದು ಪ್ರಪೋಸ್ ಮಾಡಿದ್ದು. ಇವಳು ನಡತೆ ಯಾಕೋ ಸರಿ ಇಲ್ಲ ಅನ್ಸಿ ನಾನು ಆಗ್ಲೇ ರಿಜೆಕ್ಟ್ ಮಾಡಿದ್ದೆ. ಅದಕ್ಕೆ ರಿವೆಂಜ್ ತಗೊಳ್ಳೋದಕ್ಕೆ ಇಲ್ಲಿ ಎಲ್ಲರೂ ಮುಂದೆ ಬಂದು ಚೀಪ್ ಡ್ರಾಮಾ ಆಡ್ತಿದ್ದಾಳೆ. ಏ ರಿಯಾ, ನಿನ್ಗೆ ಅವತ್ತೇ ಹೇಳ್ದೆ ತಾನೆ ನಾನು ಹಿಂದೆ ಬರಬೇಡ ಅಂತ. ಈ ಕರ್ಣನ ಹತ್ರ ಹೋಗಿ ಇಲ್ದಿರೋ ಚಾಡಿ ಎಲ್ಲ ಹೇಳಿದ್ಯಾ? ಸಂಜಯ್, ಸಾಕು, ಸ್ಟಾಪ್ ಮಾಡು. ಇವಳು ಹೇಳೋ ಸುಳ್ಳನ್ನ ಕೇಳ್ಕೊಂಡು ಸುಮ್ಮನಿರಕ್ಕಾಗಲ್ಲ. ಕಾಲೇಜಲ್ಲಿ ಇವಳು ಕ್ಯಾರೆಕ್ಟರ್ ಬಗ್ಗೆ ಕೇಳಿ ಗೊತ್ತಾಗತ್ತೆ. ಒಬ್ಬರಾದ್ಮೇಲೆ ಇನ್ನೊಬ್ಬರಿಂದ ಕ್ಯಾರೆಕ್ಟರ್ ಇವಳು. ಸಾಕು ಅಂತ ಹೇಳ್ದೆ ತಾನೇ. ನಿನ್ ತಪ್ಪನ ಮುಚ್ಚಾಕಕ್ಕೆ ಒಂದು ಹೆಣ್ಣು ಶೀಲದ ಬಗ್ಗೆ ಚೀಪಾಗಿ ಮಾತಾಡ್ತೀಯ. ನಾಚಿಕಾಗಲ್ವಾ?